ಕೇಳುಗ ಬಂಧುಗಳೇ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯಲ್ಲಿ ಈ ದಿನ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಶಿವಪುರಾಣ, ಸ್ಕಂದ ಪುರಾಣ, ಮಹಾಭಾರತ ಮುಂತಾದ ಗ್ರಂಥಗಳಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಉಲ್ಲೇಖವಿದೆ ಹಾಗೂ ಅದರ ಮಹತ್ವವನ್ನು ಸಹ ನಾವು ತಿಳಿಯಬಹುದು. ಇದರ ಕತೆ ಹೀಗಿದೆ. ಗೋಕರ್ಣದಲ್ಲಿ ಶಿವನನ್ನು ದರ್ಶಿಸಿದ ನಾರದರು ವಿಂಧ್ಯ ಪರ್ವತಕ್ಕೆ ಬಂದಾಗ ಅವರನ್ನು ನೋಡಿದ ವಿಂಧ್ಯನು ಅವರಿಗೆ ನಮಸ್ಕರಿಸಿ, ನಿಮ್ಮ ಪಾದಸ್ಪರ್ಶದಿಂದ ಈ ಪರ್ವತ ಪುನೀತವಾಗಿದೆ, ಭಗವಂತನ ಕರುಣೆಯಿಂದ ನನಗೆ ಎಲ್ಲವೂ ಲಭ್ಯವಾಗಿದೆ, ಈ ಪ್ರಪಂಚದಲ್ಲಿ ನನಗೆ ಯಾವ ಕೊರತೆಯೂ ಇಲ್ಲ ಅಂತ ಹೇಳಿದ. ವಿಂಧ್ಯನ ಮಾತಿನಲ್ಲಿ ಗರ್ವ, ಅಹಂಕಾರ ಇರುವುದನ್ನು ಅರಿತ ನಾರದರು, ಯಾವಾಗಲೂ ಮನಸ್ತಾಪ ಉಂಟು ಮಾಡುವ ಅವರು ವಿಂಧ್ಯನಿಗೆ, ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಹರ್ಷವಾಯಿತು, ಆದರೆ ಎಲ್ಲರೂ ನಿನ್ನ ಹತ್ತಿರವಿರುವ ಒಂದು ಚಿಕ್ಕ ದೋಷವನ್ನ ಬಹಳ ದೊಡ್ಡದಾಗಿ ಮಾಡಿ ಅಪಪ್ರಚಾರ ಮಾಡುವುದನ್ನ ಕೇಳಿದ ನನಗೆ ಬಹಳ ಕಷ್ಟ ಆಗ್ತಾ ಇದೆ. ಆ ಕೊರತೆಯನ್ನ ನೀನು ನೀಗಿಸಲು ಪ್ರಯತ್ನ ಪಡಬೇಕು ಅಂತ ಹೇಳಿದ್ರು. ಇದನ್ನು ಕೇಳಿದ ವಿಂಧ್ಯನಿಗೆ ಆಶ್ಚರ್ಯದ ಜೊತೆಗೆ ಗಾಬರಿ ಕೂಡ ಆಯಿತು. ತ್ರಿಲೋಕ ಸಂಚಾರಿಗಳಾದ ತಾವು ಯಾವ ಕೊರತೆಯನ್ನ ನೋಡಿದ್ದೀರಿ? ನಾನು ಬಹಳ ಸಂತೋಷವಾಗಿಯೂ ತೃಪ್ತಿಯಾಗಿಯೂ ಇದ್ದೇನೆ, ದಯವಿಟ್ಟು ತಿಳಿಸಿ ಅಂತ ಕೇಳಿಕೊಂಡ. ಅದಕ್ಕೆ ನಾರದರು, ನಿನ್ನ ಕಣ್ಣುಗಳಿಗೆ ಕೊರತೆ ಕಾಣಿಸೋದಿಲ್ಲ, ಪರರಿಗೆ ಅದು ದೊಡ್ಡದಾಗಿ ಕಾಣಿಸುತ್ತೆ, ಕೊರತೆ ನಿನ್ನ ಸ್ವರೂಪದಲ್ಲಿದೆ ಅಂತ ಹೇಳಿದರು. ಅದಕ್ಕೆ ವಿಂಧ್ಯನು, ದಟ್ಟವಾದ ಅರಣ್ಯ, ಬೃಹತ್ ವೃಕ್ಷಗಳು, ಎತ್ತರವಾದ ಬೆಟ್ಟಗಳು, ತುಂಬಿ ಹರಿತಾ ಇರುವಂತ ನದಿಗಳು, ಇವುಗಳಿಂದ ತುಂಬಿರುವ ನನ್ನ ದೇಹದಲ್ಲಿ ಕೊರತೆ ಎಲ್ಲಿದೆ ಅಂತ ಕೇಳಿದ. ಅದಕ್ಕೆ ನಾರದರು, ಎತ್ತರದಲ್ಲಿ ನಿನ್ನನ್ನು ಸೋಲಿಸಿರುವುದು ಮಹಾಮೇರು ಪರ್ವತ, ಮಂಜು ಮುಸುಕಿದ ಶಿಖರಗಳು ನಿನ್ನ ಹತ್ರ ಇಲ್ಲ, ನಿನಗೆ ಅಹಂಕಾರ ಸಲ್ಲುವುದಿಲ್ಲ ಅಂತ ಹೇಳಿದ್ರು. ಆ ನಂತರ ವಿಂಧ್ಯನು ಎತ್ತರವಾಗಿ ಬೆಳೆಯುವುದಕ್ಕೆ ತಾವು ನನಗೆ ಉಪಾಯವನ್ನ ಹೇಳಿಕೊಡಿ ಅಂತ ನಮ್ರವಾಗಿ ಕೇಳಿದ. ನಾರದರು, ಈಶ್ವರನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸು, ಕೇಳಿದ ವರಗಳನ್ನು ಕೊಡುತ್ತಾನೆ ಅಂತ ಹೇಳಿ ಆಶೀರ್ವದಿಸಿದ್ರು. ಆ ದಿನದಿಂದಲೇ ವಿಂಧ್ಯನು ಎಲ್ಲವನ್ನ ಮರೆತು ಏಕಾಗ್ರ ಚಿತ್ತದಿಂದ ಶಿವನನ್ನ ಧ್ಯಾನಿಸಿ ಕಠಿಣ ತಪಸ್ಸನ್ನ ಮಾಡಿದ. ಓಂಕಾರ ರೂಪದಲ್ಲಿ ಯಂತ್ರವನ್ನ ಬರೆದು ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ನಿರಂತರವಾಗಿ 6 ತಿಂಗಳು ಕಠಿಣವಾಗಿ ತಪಸ್ಸು ಮಾಡಿದ ಕಾರಣ ಶಿವ ಪ್ರತ್ಯಕ್ಷನಾದ. ವಿಂಧ್ಯನು ಹರ್ಷದಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ, ಶಂಭೋ ಶಂಕರ, ಮೇರು ಪರ್ವತಕ್ಕಿಂತ ಎತ್ತರವಾಗಿ ನಾನು ಬೆಳೆಯಬೇಕು, ಅನುಗ್ರಹ ಮಾಡಬೇಕು ಅಂತ ನಮ್ರನಾಗಿ ಬೇಡಿಕೊಂಡ. ಪೂಜಿಸಿ ಬೇಡಿಕೊಂಡವರಿಗೆ ವರವನ್ನು ಕೊಡಬೇಕಾದ್ದು ಧರ್ಮ ಅಲ್ಲವೇ? ಆದರೆ ಈ ವರದಿಂದ ಮುನಿಗಳಿಗೆ ತೊಂದರೆಯಾಗುವುದು. ಆದ್ದರಿಂದ ವಿಂಧ್ಯನು ಬೇಡಿದ ವರವನ್ನ ಕೊಟ್ಟು, ಶಿವ, ಈ ವರದಿಂದ ನೀನು ಅಹಂಕಾರ ಪಡೆದರೆ ನನ್ನ ಶಿಷ್ಯನಿಂದ ನಿನ್ನ ಎತ್ತರ ಕಡಿಮೆಯಾಗುತ್ತೆ ಅಂತ ತಿಳಿಸಿ ಹೇಳಿದ್ರು. ಪರಶಿವನನ್ನು ಕಾಣಲು ಬಂದ ಇಂದ್ರಾದಿ ದೇವತೆಗಳು ನಮಸ್ಕರಿಸಿ ವಿಂಧ್ಯನಿಗೆ ಅನುಗ್ರಹಿಸಿದ ತಾವು ನಮ್ಮ ದುಃಖವನ್ನು ನೀಗಿಸಲು ಇಲ್ಲಿಯೇ ಜ್ಯೋತಿರ್ಲಿಂಗವಾಗಿ ನಮ್ಮನ್ನು ಅನುಗ್ರಹಿಸಿ ಅಂತ ಪ್ರಾರ್ಥಿಸಿದರು. ಆಗ ಅಲ್ಲಿ ಒಂದು ಅತಿಶಯವಾದ ಘಟನೆ ನಡೆಯಿತು. ಓಂಕಾರ ಯಂತ್ರ ಆ ರೂಪದಲ್ಲಿ ಬೆಟ್ಟವಾಯಿತು. ವಿಂಧ್ಯನು ಪೂಜಿಸಿದ ಮಣ್ಣಿನ ಲಿಂಗ ಕಲ್ಲಾಗಿ ಯಂತ್ರದ ಮಧ್ಯದಲ್ಲಿ ಅಲುಗಾಡಿಸೋಕೆ ಆಗದಂತೆ ಗಟ್ಟಿಯಾಯಿತು. ಓಂಕಾರೇಶ್ವರ ಎಂಬ ನಾಮದಿಂದ ಪ್ರಕಾಶಿಸಿತು. ಶಿವನಿಂದ ವರ ಪಡೆದ ವಿಂಧ್ಯನು ಗರ್ವದಿಂದ ಬೆಳೀತಾ ಹೋದ. ಆ ಕಡೆ ಹೋಗಿ ಬರುವವರಿಗೆ ಬಹಳ ತೊಂದರೆಯಾಯಿತು. ಇದನ್ನು ತಿಳಿದ ದೇವತೆಗಳು ದಕ್ಷಿಣ ದಿಕ್ಕಿಗೆ ಹೋಗುವ ಅಗಸ್ತ್ಯ ಮುನಿಗಳ ಹತ್ತಿರ ವಿಂಧ್ಯನಿಂದ ಆಗುವ ಕಷ್ಟಗಳ ಬಗ್ಗೆ ಹೇಳಿದ್ರು. ವಿಂಧ್ಯ ಪರ್ವತವನ್ನು ಸೇರಿದ ಅಗಸ್ತ್ಯರು ಪರ್ವತದ ತುದಿಯನ್ನ ನೋಡಿದ ತಕ್ಷಣ ವಿಂಧ್ಯನು ತನ್ನ ಎತ್ತರವನ್ನ ಕಡಿಮೆಗೊಳಿಸಿ ನಮ್ರತೆಯಿಂದ ನಮಸ್ಕಾರ ಮಾಡಿದ. ದಕ್ಷಿಣ ಭಾಗದ ಪಾದಯಾತ್ರೆಯನ್ನು ಮುಗಿಸಿ ಬರುವ ತನಕ ಹಾಗೇ ಇರಬೇಕು ಅಂತ ಅಗಸ್ತ್ಯರು ಹೇಳಲು ವಿಂಧ್ಯನು ಈಗಲೂ ಅಗಸ್ತ್ಯರ ಬರುವಿಗಾಗಿ ಎತ್ತರವನ್ನ ಕಡಿಮೆಗೊಳಿಸಿ ನಿಂತಿದ್ದಾನೆ ಎನ್ನಲಾಗಿದೆ. ಈ ಸ್ಥಳವನ್ನ ಓಂಕಾರ ಮಾಂದಾದ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಇಕ್ಷ್ವಾಕ್ ವಂಶದಲ್ಲಿ ಹುಟ್ಟಿದ ಮಾಂದಾದ ರಾಜನ ಜನನ ಬೆಳವಣಿಗೆಗಳ ಕತೆ ಹೀಗಿದೆ. ಯವನ್ಚವನ್ ಎನ್ನುವ ರಾಜ ಉತ್ತರಾಂಚಲವನ್ನ ಬಹಳ ಬುದ್ಧಿಶಾಲಿಯಾಗಿ ಆಳಿದ. ದಾನ ಧರ್ಮಗಳು, 1000 ಅಶ್ವಮೇಧ ಯಾಗಗಳು, ಲೆಕ್ಕವಿಲ್ಲದಷ್ಟು ಯಾಗ ಯಜ್ಞಗಳನ್ನು ಮಾಡಿದ ಕೀರ್ತಿ ಇವನದು.
ಎಲ್ಲ ಸೌಭಾಗ್ಯಗಳನ್ನ ಹೊಂದಿರೋ ಈ ರಾಜನಿಗೆ ಪುತ್ರ ಭಾಗ್ಯ ಇರಲಿಲ್ಲ. ಇದರಿಂದ ಮನನೊಂದ ರಾಜ ರಾಜ್ಯವನ್ನ ಮಂತ್ರಿಗಳಿಗೆ ಕೊಟ್ಟು ಪತ್ನಿ ಸಮೇತ ಅರಣ್ಯಕ್ಕೆ ಹೋದ. ಅರಣ್ಯದಲ್ಲಿ ಭಾರ್ಗವ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾ ಇದ್ರು. ರಾಜನ ದುಃಖವನ್ನ ಅರಿತು ಆ ಮಹರ್ಷಿಯು ಅವರಿಗೆ ಪುತ್ರ ಭಾಗ್ಯಕ್ಕಾಗಿ ಇಂದ್ರನನ್ನ ಕುರಿತು ಯಾಗವನ್ನ ಮಾಡಿದರು. ಯಾಗದ ಕೊನೆಯಲ್ಲಿ ಕಲಶದಲ್ಲಿರುವ ನೀರಿಗೆ ಮಂತ್ರಗಳನ್ನ ಹೇಳಿ ಜಪವನ್ನು ಮಾಡಿ ಆ ನೀರಿಗೆ ಬಹಳವಾದ ಶಕ್ತಿಯನ್ನ ತುಂಬಿದರು. ಆ ಪವಿತ್ರವಾದ ಜಲವನ್ನ ಮಾರನೇ ದಿನ ರಾಜನಿಗೆ ಕೊಟ್ಟು ಅದನ್ನು ರಾಣಿಯು ಸ್ವೀಕರಿಸಬೇಕು ಅಂತ ಹೇಳೋಕೆ ನಿಶ್ಚಯಿಸಿದ್ರು. ಆದರೆ ವಿಧಿಯ ಲೀಲೆ ಬೇರೆಯಾಗಿತ್ತು. ಬೆಳಿಗ್ಗೆ ಮತ್ತು ಸಂಜೆಯ ತನಕ ಈ ಯಾಗದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡ ಕಾರಣ ರಾಜ ರಾಣಿ ಇಬ್ಬರು ಬಹಳ ಬೇಗ ನಿದ್ರಾವಶರಾದರು. ಮಧ್ಯರಾತ್ರಿಯಲ್ಲಿ ರಾಜನಿಗೆ ಬಹಳವಾಗಿ ಬಾಯಾರಿಕೆ ಉಂಟಾಯಿತು. ಆಗ ಅವನು ಆ ಕಳಸದಲ್ಲಿ ಮಂತ್ರಿಸಿ ಇಟ್ಟಿದ್ದ ನೀರನ್ನು ಕುಡಿದ. ಕೈಯಿಂದ ಜಾರಿ ಕಲಶವು ಕೆಳಗೆ ಬಿದ್ದು ಶಬ್ದ ಕೇಳಿದ ಮಹರ್ಷಿಗಳಿಗೆ ಎಚ್ಚರವಾಗಿ ವಿಷಯವನ್ನು ಅರಿತ ಅವರು ರಾಜನಿಗೆ, ನಿಮ್ಮ ಮನೋವೇದನೆಯನ್ನು, ರಾಜ್ಯವನ್ನು ಆಳಲು ಪುತ್ರ ಸಂತಾನ ಭಾಗ್ಯವಿಲ್ಲದ ನಿಮಗೆ ನಾವುಗಳು ಬಹಳ ಪರಿಶ್ರಮದಿಂದ ಮಂತ್ರ ಜಪ ತಪಗಳ ಮೂಲಕ ಈ ನೀರಿಗೆ ಅಪೂರ್ವವಾದ ಶಕ್ತಿಯನ್ನು ಕೊಟ್ಟಿದ್ದೆವು. ಈ ನೀರನ್ನು ಕುಡಿದ ತಮಗೆ ಇಂದ್ರನನ್ನು ಗೆಲ್ಲುವ ಶಕ್ತಿ ಇರುವ ಸತ್ಪುತ್ರ ಹುಟ್ಟುತ್ತಾನೆ. ಆದರೆ ನಿಮಗೆ ಗರ್ಭಧಾರಣೆಯಾಗುತ್ತದೆ, ನಿಮ್ಮ ರಾಣಿಗಲ್ಲ. ನಿಮಗೆ ಪ್ರಸವ ವೇದನೆ ಶ್ರಮಗಳನ್ನ ಕಡಿಮೆ ಮಾಡೋಕೆ ನಾವು ಯಾಗವನ್ನ ಮಾಡ್ತೇವೆ. ವಿಧಿ ನಿಯಮ ಈ ರೀತಿ ಇರುವಾಗ ಬೇರೇನೂ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಎಲ್ಲವನ್ನೂ ತಿಳಿದ ರಾಜನಿಗೆ ವೇದನೆ ಹಾಗೂ ಆಶ್ಚರ್ಯ ಉಂಟಾಯಿತು. ಹಾಗೂ ಮಗ ಜನಿಸುತ್ತಾನೆ ಅನ್ನೋ ಸಂತೋಷ ಕೂಡ ಉಂಟಾಯಿತು. ನಂತರ ಕಾಡಿನಿಂದ ನಾಡಿಗೆ ತೆರಳಿದ. ರಾಜನ ಗರ್ಭದಲ್ಲಿ ಮಗು ಚೆನ್ನಾಗಿ ಬೆಳೆದು ಅವರ ಎಡತೊಡೆಯನ್ನ ಸೀಳಿ ಹೊರಗೆ ಬರಲು ಪ್ರಯತ್ನಿಸಿದಾಗ ಅಶ್ವಿನಿ ದೇವತೆಗಳು ಅಲ್ಲಿಗೆ ಹೋಗಿ ಸುಲಭವಾಗಿ ಮಗುವನ್ನ ಹೊರಗೆ ತಂದು ರಾಜನ ಪ್ರಾಣವನ್ನ ಉಳಿಸಿದ್ರು. ಸೂರ್ಯನ ತೇಜಸ್ಸಿನಂತೆ ಪ್ರಕಾಶಿಸುತ್ತಿರೋ ಪೂರ್ಣಚಂದ್ರನಂತೆ ಹೊಳಿತಾ ಇರೋ ಮಗುವನ್ನ ನೋಡಿ ರಾಜನ ಮನಸ್ಸು ಹರ್ಷದಿಂದ ತುಂಬಿತು. ಗಂಡಸಿನ ಮೂಲಕ ಜನಿಸಿದ ಶಿಶು ಹಾಗೂ ತೊಂದರೆಯಾಗದಂತೆ ಹುಟ್ಟಿದ ಈ ಮಗುವನ್ನ ನೋಡೋಕೆ ಇಂದ್ರ ಹಾಗೂ ಇತರ ದೇವತೆಗಳೆಲ್ಲ ಬಂದು ಆಶೀರ್ವಾದ ಮಾಡಿದರು. ತಾಯಿಯ ಹಾಲು ಇಲ್ಲದೆ ಮಗು ಹೇಗೆ ಜೀವಿಸುತ್ತದೆ ಅಂತ ದೇವತೆಗಳು ಚಿಂತಿಸಿದಾಗ ಇಂದ್ರನು ಮುಂದೆ ಬಂದು ತನ್ನ ಹೆಬ್ಬೆರಳನ್ನ ಆ ಮಗುವಿನ ಬಾಯಲ್ಲಿ ಇಟ್ಟು ಮಾಂ ತಸ್ಯತಿ, ಅಂದ್ರೆ ನನ್ನನ್ನ ತಾಯಿಯಂತೆ ನೋಡು ಅಂತ ಹೇಳಿದಾಗ ಆ ಮಗುವು ಬೆರಳನ್ನು ತನ್ನ ಬಾಯಲ್ಲಿ ಎಳೆದುಕೊಂಡು ತಕ್ಷಣವೇ 13 ಅಡಿ ಎತ್ತರವಾದ. ಇಂದ್ರನ ಬೆರಳು ಅಮೃತವನ್ನು ಆ ಮಗುವಿಗೆ ಕೊಟ್ಟ ಕಾರಣ ಮಾಮಂ ತಸ್ಯತಿ ಅರ್ಥದ ಪ್ರಕಾರ ದೇವತೆಗಳು ಆ ಮಗುವಿಗೆ ಮಂದಾದ ಎಂದು ನಾಮಕರಣ ಮಾಡಿದ್ರು. ಯುವಕನಾದ ಮಂದಾದನಿಗೆ ಧನುರ್ವೇಗದಿಂದ ಕೂಡಿದ ವೇದಗಳು, ವೇದಕ್ಕೆ ಸಂಬಂಧಿಸಿದ ಅಸ್ತ್ರಗಳು ಧ್ಯಾನಿಸಿದ ತಕ್ಷಣ ಬರುವಂತಾಯಿತು. ಅಜಗವಂ ಅನ್ನುವಂಥ ಬಿಲ್ಲು, ಸ್ವರ್ಗದಲ್ಲಿರೋ ಹಲವು ವಿಧವಾದ ಅಸ್ತ್ರಗಳು, ದೃಢವಾದ ಕವಚ ಎಲ್ಲ ಬಂದಿತು. ಇಂದ್ರನಿಂದ ಪಟ್ಟಾಭಿಷೇಕವೂ ಆಯಿತು. ಮಹಾವಿಷ್ಣು ವಾಮನ ಅವತಾರದಲ್ಲಿ 3 ಹೆಜ್ಜೆಯಲ್ಲಿ ಲೋಕವನ್ನೇ ಗೆದ್ದ ರೀತಿಯಲ್ಲಿ ಮಂದಾದ ಧರ್ಮದಿಂದ ಆಳ್ವಿಕೆ ನಡೆಸಿ ಲೋಕವನ್ನ ಗೆದ್ದ. ನಗರವು ಪ್ರಸಿದ್ಧಿ ಹೊಂದಿತು. ಖಜಾನೆಯಲ್ಲಿ ಹಣ, ಚಿನ್ನ, ಬೆಳ್ಳಿ ಸಮೃದ್ಧಿಯಾಗಿ ಸೇರಿತು. ಈ ಮಂದಾದ ಹಲವಾರು ಯಾಗಗಳನ್ನ ಮಾಡಿ, ಹಲವಾರು ಧರ್ಮ ಕಾರ್ಯಗಳನ್ನ ಮಾಡಿ ಇಂದ್ರನ ಅರ್ಧ ಸ್ಥಾನವನ್ನ ಪಡಿತಾನೆ. ಇವನ ಜೊತೆ ಹೋರಾಡೋಕೆ ಬಂದ ರಾವಣನನ್ನ ಕೊಲ್ಲದೆ ಕ್ಷಮಿಸಿಬಿಟ್ಟ. ಭೃಕುಚನ್, ಅಂಬರೀಷ, ಮುಚುಕುಂದ ಇವನ 3 ಮಕ್ಕಳು. ಈ ರಾಜನ 50 ರಾಜಕುಮಾರಿಯರನ್ನ ಚೌಬರಿ ಮುನಿಗಳು ಪಾಣಿಗ್ರಹಣ ಮಾಡಿಕೊಂಡ್ರು. ರಾಜಸೂಯ ಯಾಗವನ್ನ ಮಾಡಿ ಸಾಮ್ರಾಟ್ ಎಂಬ ಬಿರುದನ್ನ ಕೂಡ ಪಡೆದ. ಹಲವಾರು ವರ್ಷಗಳು ಓಂಕಾರೇಶ್ವರದಲ್ಲಿದ್ದ ಶಿವನ ಅನುಗ್ರಹವನ್ನ ಹಾಗೂ ಹಲವಾರು ವರಗಳನ್ನ ಕೂಡ ಪಡಿತಾನೆ. ಅಯೋಧ್ಯೆ ನಗರ ರಾಜಧಾನಿಯಾಗಿದ್ದರೂ ಕೂಡ ತನ್ನ ಜೀವಿತಾವಧಿಯಲ್ಲಿ ಹಲವಾರು ವರ್ಷಗಳನ್ನು ಓಂಕಾರೇಶ್ವರನ ಸನ್ನಿಧಿಯಲ್ಲಿದ್ದ ಕಾರಣ ಆತನಿಗೆ ಓಂಕಾರ ಮಾಂದಾತ ಎನ್ನೋ ಹೆಸರು ಕೂಡ ಬಂತು. ನರ್ಮದಾ ನದಿಯ ಮಧ್ಯದಲ್ಲಿ ದ್ವೀಪದ ಆಕಾರದಲ್ಲಿ ಓಂಕಾರೇಶ್ವರನ ದೇವಸ್ಥಾನವಿದೆ. ಶ್ರೋತೃಗಳೇ, ಇದಾಗಿತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಕಥೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ವಿವರಗಳೊಡನೆ ಬರಲಿದ್ದೇನೆ. ಧನ್ಯವಾದಗಳು. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.